ಶಿವಪ್ಪ ನಾಯಕನ ಕಥೆ. ಕೆಳದಿ ಶಿವಪ್ಪ ನಾಯಕ. ಶಿವಪ್ಪ ನಾಯಕ ಈ.ಸ. 1645 ರಿಂದ 1660 ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗವನ್ನು ಆಳಿದ ಕೆಳದಿ ನಾಯಕ ವಂಶದ ಶ್ರೇಷ್ಠ ರಾಜರಲ್ಲಿ ಒಬ್ಬರು. ಅವರು ತಮ್ಮ ಆಡಳಿತ ಕೌಶಲ್ಯ, ಧೈರ್ಯ ಹಾಗೂ ದೇಶ ರಕ್ಷಣೆಯ ಕಾರಣದಿಂದ ಕರ್ನಾಟಕ ಶಿವಾಜಿ ಎಂಬ ಬಿರುದನ್ನು ಪಡೆದಿದ್ದಾರೆ. ಪ್ರಾರಂಭಿಕ ಜೀವನ. ಶಿವಪ್ಪ ನಾಯಕ ತುಳು ಕುಟುಂಬದಲ್ಲಿ ಜನಿಸಿದರು. ವೆಂಕಟಪ್ಪ ನಾಯಕನ ನಂತರ ಅವರು ಅಧಿಕಾರಕ್ಕೆ ಬಂದರು. ಅವರ ರಾಜ್ಯದ ರಾಜಧಾನಿ ಇಕ್ಕೇರಿ, ಈಗಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ಹತ್ತಿರ ಆಗಿತ್ತು. ಸೈನಿಕ ಸಾಧನೆಗಳು. ಶಿವಪ್ಪ ನಾಯಕನು ಬಿಜಾಪುರ ಸಾಫ್ತಾನರು ಮತ್ತು ಮೊಘಲ್ ಸೇನೆಗಳ ದಾಳಿಯನ್ನು ತಡೆದು ನಿಂತನು. ಕರಾವಳಿ ವ್ಯಾಪಾರವನ್ನು ಕಾಪಾಡಲು ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿದರು. ತನ್ನ ಸಾಮ್ರಾಜ್ಯವನ್ನು ಕರಾವಳಿ ಕರ್ನಾಟಕ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ಕೊಡಗು ಭಾಗಗಳಿಗೆ ವಿಸ್ತರಿಸಿದರು. ಆಡಳಿತ ಕೌಶಲ್ಯ. ಶಿವಪ್ಪ ನಾಯಕನು ಪ್ರಸಿದ್ಧನಾದದ್ದು ತನ್ನ ಶಿವಪ್ಪ ನಾಯಕ ಶಾಸನ, ಭೂಮಿಯ ಆದಾಯ ವ್ಯವಸ್ಥೆ ಯಿಂದ. ಅವರು ಭೂಮಿಯನ್ನು ಫಲವತ್ತತೆ ಆಧಾರಿತವಾಗಿ ವಿಭಿನ್ನ ವರ್ಗಗಳಿಗೆ ಹಂಚಿ ನ್ಯಾಯಸಮ್ಮತ ತೆರಿಗೆ ವಿಧಿಸಿದರು. ಈ ವ್ಯವಸ್ಥೆಯಿಂದ ರಾಜ್ಯದ ಆರ್ಥಿಕತೆ ಬಲಿಷ್ಠವಾಯಿತು. ಧಾರ್ಮಿಕ ಸಹಿಷ್ಣುತೆ. ಶಿವಪ್ಪ ನಾಯಕನು ಗಾಢ ಹಿಂದೂ ಧಾರ್ಮಿಕನಾದರೂ ಇತರ ಧರ್ಮಗಳಿಗೂ ಗೌರವ ನೀಡುತ್ತಿದ್ದನು. ಅವರು ದೇವಾಲಯಗಳು, ಮಠಗಳು ನಿರ್ಮಿಸಿ ಕ್ರೈಸ್ತರು ಮತ್ತು ಮುಸ್ಲಿಮರು ತಮ್ಮ ಧರ್ಮವನ್ನು ಪಾಲಿಸಲು ಅವಕಾಶ ನೀಡಿದರು. ಅನೇಕ ಕೋಟೆಗಳು, ಕೆರೆಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿ ನವೀಕರಿಸಿದರು. ಪಾರಂಪರ್ಯ. ಧೈರ್ಯ ಮತ್ತು ಉತ್ತಮ ಆಡಳಿತದ ಕಾರಣಕ್ಕೆ ಅವರಿಗೆ ಕರ್ನಾಟಕ ಶಿವಾಜಿ ಎಂಬ ಹೆಸರಾಯಿತು. 1660 ರಲ್ಲಿ ಅವರ ನಿಧನವಾದ ನಂತರ ಕೆಳದಿ ರಾಜ್ಯ ಮುಂದುವರಿದರೂ ನಂತರ ನಿಧಾನವಾಗಿ ಕುಸಿಯಿತು. ಇಂದು ಶಿವಪ್ಪ ನಾಯಕರು ಕರ್ನಾಟಕದ ಜನಪದ, ಪದ್ಯಗಳು ಮತ್ತು ಇತಿಹಾಸದಲ್ಲಿ ಮಹಾನ್ ರಾಜನಾಗಿ ನೆನಪಾಗಿದ್ದಾರೆ. ಸಾರಾಂಶ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕರು ಧೈರ್ಯಶಾಲಿ ಯೋಧ, ನ್ಯಾಯಪಾಲಕ ಆಡಳಿತಗಾರ ಹಾಗೂ ಜನಪ್ರಿಯ ರಾಜನಾಗಿ ಇಂದಿಗೂ ಜನಮನದಲ್ಲಿ ಬದುಕಿದ್ದಾರೆ. ನಾಯಕರಲ್ಲಿ ಒಬ್ಬನಾಗಿದ್ದು 1645 ರಿಂದ 1660 ರವರೆಗೆ ಆಡಳಿತ ನಡೆಸಿದನು. ಶಿವಪ್ಪನನ್ನು ಕೇಳದಿ ಶೇರು ಶಾಹಿ ಎಂದು ಕರೆಯಲಾಗುತ್ತಿತ್ತು. ಶಿವಪ್ಪ ನಾಯಕನು ತನ್ನ ಶೂರತನ, ಕಠಿಣ ಆಡಳಿತ ಮತ್ತು ಪ್ರಜೆಪರ ನಿಲುವಿನಿಂದ ಖ್ಯಾತನಾದನು. ಅವನು ತೆರಿಗೆ ವ್ಯವಸ್ಥೆಯಲ್ಲಿ ಮಾಡಿದ ಸುಧಾರಣೆ ಶಿವಪ್ಪ ನಾಯಕನ ಷೇರುಬಂದಿ ವ್ಯವಸ್ಥೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಈ ವ್ಯವಸ್ಥೆಯಲ್ಲಿ ರೈತರಿಂದ ನ್ಯಾಯಸಮ್ಮತವಾಗಿ ಧಾನ್ಯವನ್ನು ತೆರಿಗೆಯಾಗಿ ತೆಗೆದುಕೊಳ್ಳಲಾಗುತ್ತಿತ್ತು. ಇದರಿಂದ ರೈತರು ಶೋಷಣೆಗೆ ಒಳಗಾಗದೆ ಸುಖವಾಗಿ ಬದುಕಲು ಸಾಧ್ಯವಾಯಿತು. ಶಿವಪ್ಪ ನಾಯಕನು ಅನೇಕ ಕೋಟೆಗಳನ್ನು ನಿರ್ಮಿಸಿ ರಾಜ್ಯವನ್ನು ಬಲಪಡಿಸಿದನು. ಅವನು ಸೇನೆಯನ್ನು ಶಕ್ತಿಶಾಲಿಯಾಗಿಸಿ ಆಡಳಿತದಲ್ಲಿ ಶಿಸ್ತು ತರಲು ಪ್ರಯತ್ನಿಸಿದನು. ಪೋರ್ತುಗೀಸರು, ಬಿಜಾಪುರ ಸುಲ್ತಾನರು ಮುಂತಾದ ಶಕ್ತಿಶಾಲಿ ವಿರೋಧಿಗಳ ವಿರುದ್ಧ ಹೋರಾಡಿ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿದನು.